ವಂದನೆಗಳು. ಶ್ರೀಮಠದ ಎಲ್ಲ ವಿಧವಾದ ಧರ್ಮ ಕಾರ್ಯಗಳಲ್ಲಿ ಪ್ರೋತ್ಸಾಹವನ್ನು ಮಾಡಿ ತನು ಮನಧನದಿಂದ ಸಹಕರಿಸುತ್ತಿರುವ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸುತ್ತಾ, ಪ್ರಸ್ತುತ ಈ ವಿಶ್ವಾವಸುನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ಪೂರ್ಣಿಮಾ ಅಂದರೆ 3/3/2026 ಮಂಗಳವಾರದಂದು ಹುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಪೂರ್ಣಗ್ರಾಸ ಗ್ರಸ್ತೋದಯ ಗ್ರಹಣವು ಸಂಭವಿಸಲಿದೆ. ಗ್ರಹಣ ಸ್ಪರ್ಶಕಾಲ ಮಧ್ಯಾಹ್ನ 3:19, ಗ್ರಹಣ ಮಧ್ಯಕಾಲ 5:04. 3ನೇ ತಾರೀಕಿನಂದು ಸೂರ್ಯಾಸ್ತವು ಸಂಜೆ 6:26 ಆಗುವುದರಿಂದ ಗ್ರಹಣ ಪರ್ವ ಪುಣ್ಯಕಾಲವು ಅನುಷ್ಠಾನಕ್ಕೆ ಸಿಗುವ ಸಮಯ 6:26 6:47. ಈ 21 ನಿಮಿಷ ಮಾತ್ರ ನಮಗೆ ಗ್ರಹಣವು ಗೋಚರಿಸುತ್ತದೆ. ಅಂದಿನ ವೇದ ವಿಚಾರ, ಈ ಗ್ರಹಣವು ಹಗಲಿನ 4ನೆಯ ಯಾಮದಲ್ಲಿ ಆಗುವುದರಿಂದ 3 ಯಾಮ ಮೊದಲು ಅಂದರೆ ಸೂರ್ಯೋದಯದಿಂದವೇ ವೇದವು ಆರಂಭವಾಗುವುದರಿಂದ ಅವತ್ತು ಭೋಜನಕ್ಕೆ ನಿಷೇಧವಿದೆ. ಆದರೆ ಅನಾರೋಗ್ಯದವರಿಗೆ ಹಾಗೂ ಆಬಾಲ ವೃದ್ಧದವರಿಗೆ 11:40 ಉಪಹಾರ ಮಾಡುವ ಸೌಲಭ್ಯತೆಯನ್ನು ಧರ್ಮಶಾಸ್ತ್ರದವರು ಕೊಟ್ಟಿರುತ್ತಾರೆ. ಈ ಗ್ರಹಣವು ಹುಬ್ಬಾ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನಿಗೆ ಕೇತುಗ್ರಸ್ತ ಪೂರ್ಣಗ್ರಾಸ ಗ್ರಸ್ತೋದಯ ಗ್ರಹಣ ಆಗುವುದರಿಂದ ಈ ನಕ್ಷತ್ರದವರಿಗೂ ಹಾಗೂ ಸಿಂಹರಾಶಿಯವರಿಗೂ ವಿಶೇಷವಾದಂತಹ ದೋಷವು ಅನಿಷ್ಟ ಫಲಗಳು ಇರುತ್ತವೆ. ಜನ್ಮರಾಶಿ ವಶದಿಂದ ಗ್ರಹಣ ಫಲಗಳನ್ನು ನೋಡೋಣ. ತುಲಾ, ವೃಶ್ಚಿಕ, ಮೀನ, ಮಿಥುನ ರಾಶಿಯವರಿಗೆ ಶುಭ ಫಲವು, ಧನು, ಕುಂಭ, ಮೇಷ, ಕರ್ಕ ರಾಶಿಯವರಿಗೆ ಮಿಶ್ರ ಫಲವು, ಸಿಂಹ, ಕನ್ಯಾ, ಮಕರ, ವೃಷಭ ರಾಶಿಯವರಿಗೆ ಅನಿಷ್ಟ ಫಲಗಳನ್ನು ಧರ್ಮಶಾಸ್ತ್ರರು ತಿಳಿಸಿರುತ್ತಾರೆ. ಎಲ್ಲಾ ರಾಶಿಯವರಿಗೂ ಅನಿಷ್ಟ ಫಲದವರಿಗೂ ಮಿಶ್ರ ಫಲದವರಿಗೂ ಅನುಕೂಲವಾಗುವಂತೆಯೇ ಶ್ರೀರಾಯರ ಸನ್ನಿಧಾನದಲ್ಲಿ ನಮ್ಮ ಮಠದಿಂದ ಅಂದಿನ ದಿವಸ ಗ್ರಹಣ ಸಮಯದಲ್ಲಿ ಗ್ರಹಣ ಶಾಂತಿಯನ್ನು ಏರ್ಪಡಿಸುತ್ತೇವೆ. ಆಸಕ್ತ ಭಕ್ತರು ಇದಕ್ಕೆ ಭಾಗಿಯಾಗಿ ಬರತಕ್ಕಂತಹ ಅನಿಷ್ಟ ಫಲಾದಿಗಳನ್ನೆಲ್ಲವನ್ನೂ ಕೂಡ ನಿವಾರಣೆಯನ್ನು ಮಾಡಿಕೊಂಡು ಲಕ್ಷ್ಮೀ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು.